ಇದು ನಮ್ಮದು ಎಣ್ಣೆಗಾಣ. ಅಂದರೆ ಇದು ಒಂದು ಸಂಸ್ಥೆ ಒಂದು ಸ್ವಲ್ಪ ಹೆಲ್ಪ್ ಮಾಡ್ತು. ಈ ಮೌಲ್ಯವರ್ಧನೆಯಲ್ಲಿ ನಾನು ಮುಂಚೆ ಕೊಬ್ಬರಿ ಎಣ್ಣೆ ಮಾಡಿಬಿಟ್ಟು ನ್ಯಾಚುರಲಾಗಿ ಕಳಿಸ್ತಾ ಇದ್ದೆ ಬೆಂಗಳೂರಿಗೆ. ಅದಕ್ಕಿಲ್ಲ, ಈ ಥರ ಮೌಲ್ಯವರ್ಧನೆ ಮಾಡ್ತೀವಿ, ನಿಮ್ಮದೇ ಮಾಡ್ಕೊಳ್ಳಿ ಅಂತ ಹೇಳ್ಬಿಟ್ಟು ಒಂದು ಎಣ್ಣೆಗಾಣ ಹೆಲ್ಪ್ ಮಾಡಿದ್ದಾರೆ. ಒಂದು ಸ್ವಲ್ಪ ಫೈನಾನ್ಸಲ್ಲಿ ಅವರೇ ತೊಗೊಂಬಂದು ಕೊಟ್ಟು ಫಿಕ್ಸ್ ಮಾಡಿದ್ದಾರೆ. ನನ್ನ ಹತ್ರ ಒಂದು ಸ್ವಲ್ಪ ಕಟ್ಟಿಸ್ಕೊಂಡಿದ್ದಾರೆ. ಇದು ವುಡ್ ಪ್ರೆಸ್. ಅಂದರೆ ನೀವು ಬೆಳಿಗ್ಗೆ ಸಂಜೆವರೆಗೂ ನೀವು ಇದರಲ್ಲಿ ಹಾಕಿದ್ರೆ ಯಾವುದೇ ಬಿಸಿ ಬರಲ್ಲ. ನೋಡಿ, ಈಗ ಎತ್ತಿನ ಗಾಣದಷ್ಟೇ ಸ್ಪೀಡ್ ಬರ್ತಾ ಇದೆಯಾ ಅಲ್ವರ? ಹೌದು. ಮರ ಒಳಗಡೆ ಇರ್ತಕ್ಕಂಥದ್ದು ಇದು ಎಲ್ಲ ಇದು ಮರ, ಇದು ಮರ, ಇವೆರಡು ಮರ. ಗೊತ್ತಾಯ್ತಾ? ಯಾವುದು ನೀವು ಬೆಳಿಗ್ಗೆ ಸಂಜೆವರೆಗೂ ಎಣ್ಣೆ ಹರಿದ್ರೆ ಒಂದು ಸ್ವಲ್ಪನೂ ನೀವು ಬಿಸಿ ಬರಲ್ಲ. ಕೋಲ್ಡ್ ಪ್ರೆಸ್ ಆಗುತ್ತೆ ಇದು. ಕೋಲ್ಡ್ ಪ್ರೆಸ್ ಆಗುತ್ತೆ. ಆಮೇಲೆ ಸ್ಲೋನಲ್ಲೇ ಓಡ್ತಾ ಇದೆ ನೋಡಿ, ಎಣ್ಣೆ ಗಾಣದಷ್ಟೇ ಸ್ಪೀಡು. ಗೊತ್ತಾಯ್ತಾ? ಆ ಥರ ನಾವು ಎಣ್ಣೆ ಮಾಡಿ ನಾವು ಮಾರ್ಕೆಟಿಂಗ್ ಮಾಡ್ತಾ ಇದ್ದೀವಿ. ಒಳ್ಳೆ ಶುದ್ಧವಾದ ಎಣ್ಣೆ, ಯಾವುದು ಮಿಕ್ಸ್ ಇಲ್ಲ, ಏನಿಲ್ಲ, ಪ್ಯೂರ್ ಇರುತ್ತೆ. ಹಾಗಾಗಿ ಅದನ್ನು ಮಾಡಿ ನಾವು ಬೆಂಗಳೂರಿಗೆ ಕಳಿಸ್ತೀವಿ. ಸ್ಟೀಲ್ ಪಾತ್ರೆನಲ್ಲೇ ಇದು ಮಾಡಿ ನಾವು ಇದು ಮಾಡ್ತೀವಿ. ಇದು ಸೋಲಾರಲ್ಲೇ ಓಡ್ತಾ ಇದೆ ಸದ್ಯಕ್ಕೆ. ಸ್ಲೋವಾಗಿ ಓಡೋದ್ರಿಂದ ಪ್ಯೂರ್ ಎಣ್ಣೆ ಬರುತ್ತೆ. ಅದರಲ್ಲಿ ಒಂದು 5% ಕಡಿಮೆ ಬರುತ್ತೆ ಬೇರೆ ಗಾಣದಕ್ಕಿಂತ. ಅಂದರೆ ವುಡ್ ಪ್ರೆಸ್ ಅಲ್ಲ, ಸ್ವಲ್ಪ ಜಾಸ್ತಿ ಬಿಸಿನಲ್ಲಿ ಮಾಡಲ್ಲ, ಬಿಸಿನೇ ಆಗಲ್ಲ ಎಣ್ಣೆ, ತಣ್ಣ ಕೋಲ್ಡ್ ಇದ್ದಂಗೆ ಇರುತ್ತೆ. ಅದಕ್ಕೆ ಕೋಲ್ಡ್ ಪ್ರೆಸ್ ಅಂತ ಕರೀತೀವಿ. ವುಡ್ಡಲ್ಲೇ ಬರ್ತಾ ಇದೆ, ತೊಂದರೆ ಇಲ್ಲ. ಸುಮಾರು ಇಂಡಿಗಳೆಲ್ಲ ಇದ್ದಾವೆ. ಅರ್ದ್ಬಿಟ್ಟು ಬೆಂಗಳೂರಿಗೆ ಪಾರ್ಸಲ್ ಕಳಿಸ್ತೀವಿ, ಕೇಳಿದವರಿಗೆ ಕಳಿಸ್ಕೊಟ್ಬಿಡ್ತೀವಿ.